ವೀಕ್ಷಕರೇ, ಇವತ್ತು ಅಥವಾ ಇವತ್ತಿಗೆ ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ಸಂಭ್ರಮ. ಅಂದರೆ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆಯಾಗಿ ಬರೋಬ್ಬರಿ 1 ವರ್ಷಗಳು ಕಳೀತು. ಈ 1 ವರ್ಷದಲ್ಲಿ ನಿಮ್ಮ ಜೊತೆಗೆ ನಮ್ಮ ಪಯಣ ಭಾಳ ಅದ್ಭುತವಾಗಿತ್ತು. ನಿಮ್ಮ ಬೆಂಬಲ ಇಲ್ಲದೆ ನಾವಿಲ್ಲ. ಇದೇ ರೀತಿಯಾದಂಥ ಬೆಂಬಲ, ಪ್ರೀತಿ, ವಿಶ್ವಾಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಬುಲೆಟಿನನ್ನು ಶುರು ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ಮಾತುಗಳನ್ನು ಹೇಳೋಕೆ ನಮಗೆ ಬಹಳ ಹೆಮ್ಮೆ ಇದೆ. ಕಳೆದ 1 ವರ್ಷದಿಂದ ಗ್ಯಾರಂಟಿ ನ್ಯೂಸ್ ನಿಮ್ಮ ಪರವಾಗಿ ಸದೃಢವಾಗಿ ನಿಂತಿದೆ. ಈಗ ಗ್ಯಾರಂಟಿ ನ್ಯೂಸ್ ಯಶಸ್ವಿಯಾಗಿ 1 ವರ್ಷ ಪೂರೈಸಿ ಮುನ್ನಡೀತಾ ಇದೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲೇ 7 ಕೋಟಿ ಕನ್ನಡಿಗರನ್ನ ತಲುಪಿ ಹೊಸ ರೆಕಾರ್ಡ್ ಕೂಡ ಮಾಡಿದೆ. ಇನ್ನು ಪತ್ರಕರ್ತರೇ ಕಟ್ಟಿದ ಅಪ್ಪಟ, ಕನ್ನಡಿಗರೇ ಸೇರಿ ಕಟ್ಟಿದ ಗ್ಯಾರಂಟಿ ನ್ಯೂಸ್ ಇವತ್ತು ತನ್ನ ಮೊದಲನೇ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ತಾ ಇದೆ. ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಆಗಮಿಸಿ ಕೇಕ್ ಕಟ್ ಮಾಡುವ ಮೂಲಕ ಶುಭ ಹಾರೈಸಿದರು. ಗ್ಯಾರಂಟಿ ನ್ಯೂಸ್ 1 ವರ್ಷಕ್ಕೆ ಕಾಲಿಟ್ಟಿದೆ. ಈ ಚಾನೆಲ್ ಕಟ್ಟುವಲ್ಲಿ MD ಶಿವಸ್ವಾಮಿ ಹಾಗೂ CEO ನಮ್ರತಾರವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಈ ಚಾನೆಲ್ ಈಗಾಗಲೇ ಎಲ್ಲರ ಮನಗಳಲ್ಲಿ ಬೇರೂರಿದ್ದು ಶಾಶ್ವತವಾಗಿ ಇದು ಹೀಗೆ ಇರಲಿ ಅಂತ ಶುಭ ಹಾರೈಸಿದರು. ಇದೇ ವೇಳೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಕೂಡ ಭಾಗಿಯಾಗಿ ಗ್ಯಾರಂಟಿ ನ್ಯೂಸ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇದು ಹೀಗೆ ಮುಂದುವರಿಯಲಿ ಅಂತ ಹೇಳಿದರು. ಈ ವೇಳೆ ಗ್ಯಾರಂಟಿ ನ್ಯೂಸ್ನ ಎಲ್ಲ ಸಿಬ್ಬಂದಿ ಹಾಜರಿದ್ದರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ಲಾಂಚ್ ಮಾಡಿದ್ದು ಕೂಡ, ಲೋಗೋ ಲಾಂಚ್ ಆಗಿದ್ದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಯಲ್ಲೇ. ಬಹಳ ಹೆಮ್ಮೆಯ ಸಂಗತಿ ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿದ್ದವರು, ಬಟ್ 1 ವರ್ಷದ ಈ ಸಂಭ್ರಮದ ಕ್ಷಣದಲ್ಲೂ ಕೂಡ ಅವರು ನಮ್ಮ ಜೊತೆಗೆ ಸಾಥ್ ಕೊಟ್ಟು ನಮ್ಮ ಈ ಕ್ಷಣಕ್ಕೆ ಭಾಗಿಯಾಗ್ತಾ ಇರೋದು ಮತ್ತೊಂದು ಅದ್ಭುತ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲಾ ಗ್ಯಾರಂಟಿ ನ್ಯೂಸ್ ನ ಸಿಬ್ಬಂದಿ ಪರವಾಗಿ. ಒಂದು ಸ್ಪೆಷಲ್ ಥ್ಯಾಂಕ್ಸ್ ಗೃಹ ಸಚಿವರಿಗೆ ಅಂತ ಹೇಳ್ತಾ, ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್. ಮೊದಲನೇದಾಗಿ 1 ವರ್ಷದ ಸಾರ್ಥಕ ಕೆಲಸವನ್ನ ತಾವು ಮಾಡಿ ಜನಮನ್ನಣೆಯನ್ನ ಗಳಿಸಿ ಇವತ್ತು ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಎಲ್ಲರಿಗೂ, ಈ ತಂಡದ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಿವಮೂರ್ತಿಯವರು ಮತ್ತು ನಮ್ರತಾ ಅವರು, ರಾಧಮ್ಮ ಅವರಿಗೆ ಸ್ಪೆಷಲ್ ಆಗಿ ಹೇಳ್ಬೇಕಲ್ಲ, ಮತ್ತು ಎಲ್ಲ ತಾವಿಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳಿ ಬಹುಶಃ ಈಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಅದರಲ್ಲೂ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಸ್ಪರ್ಧೆಗಳು ಜಾಸ್ತಿ, ಸವಾಲುಗಳು ಜಾಸ್ತಿ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಉಳ್ಕೊಳ್ಳೋದು ಕಷ್ಟ. ಅನೇಕ ಜನ ಇಡೀ ದೇಶದಲ್ಲಿ ಸುದ್ದಿವಾಹಿನಿಗಳನ್ನ ನೋಡಿದರು. ಬರುತ್ತೆ, ಪ್ರಾರಂಭ ಮಾಡುತ್ತೆ, ಬಹಳ ಕಷ್ಟ ಬಿದ್ದು ಕೇಂದ್ರದಿಂದ ಅನುಮತಿಯನ್ನು ತಗೊಳ್ತಾರೆ. ಒಂದು 6 ತಿಂಗಳು ಮಾಡ್ಬೋದು, ಅಮ್ಮಮ್ಮ ಅಂದರೆ 1 ವರ್ಷ ಮಾಡ್ಬೋದು. ಆಮೇಲೆ ಅವರು ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ತಾವು 1 ವರ್ಷ ಕಳೆದಿರೋದು ದೊಡ್ಡದಲ್ಲ, ಜನಮನ್ನಣೆಯನ್ನ ಗಳಿಸಿದಿರಲ್ಲ, ಅದು ಬಹಳ ಮುಖ್ಯ. ಬಹುಶಃ ನಿಮಗೆ ಒಂದು ರೀತಿಯಲ್ಲಿ ಸಹಾಯ ಆಗೋದಕ್ಕೆ ನಮ್ಮ ಸರ್ಕಾರದ ಕಾರ್ಯಕ್ರಮನೂ ಕೂಡ ನಾವು ಹೇಳ್ಕೊಂಡು ನೀವು ಕೇಳದೇ ಇದ್ರು ನಾವೇ ಪ್ರಚಾರ ಮಾಡ್ತಾ ಇದ್ದೀವಿ. ನಿಮ್ಮ ಎಲೆಕ್ಷನ್ ಅಲ್ಲೂ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆಯಲ್ಲೂ ಮಾಡ್ತಿರ್ತೀವಿ. ಆದ್ರೆ ಒಂದು ರೀತಿಯಲ್ಲಿ ನಮಗೆ ಸಂಬಂಧ ಸ್ವಲ್ಪ ಚೆನ್ನಾಗಿ ಬೆಳೆದೋಗ್ಬಿಟ್ಟಿದೆ ಅಂತ ಅನ್ಕೊಳ್ತೀವಿ ಸರ್ಕಾರಕ್ಕೂ ನಿಮ್ಗೆ. ಹಾಗಾಗಿ ಇವತ್ತು ಜನರ ಮಧ್ಯದಲ್ಲಿ ಆ ಗ್ಯಾರಂಟಿ ಹೆಸರು ನಿಮ್ಮ ಮೂಲಕ, ಸರ್ಕಾರದ ಕಾರ್ಯಕ್ರಮದ ಮೂಲಕ ಬಹಳ ಹೆಚ್ಚು ಪ್ರಚಲಿತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕೆಲಸ ಮಾಡಿದ್ದೀರಿ. ಮತ್ತು ಜನಗಳಿಗೆ ಸಾಮಾನ್ಯವಾಗಿ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಸುದ್ದಿಯನ್ನ ಸುದ್ದಿಯಾಗಿ ತಿಳಿಸ್ಬೇಕು. ಸುದ್ದಿ ಬೇರೆ ರೂಪ ಪಡೆದ್ರೆ ಅದಕ್ಕೆ ಜನ ಗೌರವ ಕೊಡೋದಿಲ್ಲ ಅನ್ಸುತ್ತೆ. ಜನರಿಗೆ ಒಂದು ಕ್ಷಣ ಅವರು ನೋಡಿ ಮಾಡ್ಬೋದು, ಆಮೇಲೆ ಸ್ವಲ್ಪ ಅನಲೈಸ್ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ಕೆಲವು ಸುದ್ದಿವಾಹಿನಿಗಳಲ್ಲಿ ಇಲ್ಲಪ್ಪ ಆ ಚಾನೆಲ್ನಲ್ಲಿ ಬಹಳ ಸುದ್ದಿ, ಒಳ್ಳೆ ನೈಜ ಸುದ್ದಿ ಇರುತ್ತೆ, ಟ್ರೂತ್ಫುಲ್ ಇರುತ್ತೆ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಸಿಗೋದು ಬಹಳ ಕಷ್ಟ. ಈಗ ಅನೇಕ ಪ್ರಿಂಟ್ ಮೀಡಿಯಾ ಇದೆ, ಎಲ್ಲ ಪ್ರೆಸ್ಸಲ್ಲಿ ಎಲ್ಲ ಪ್ರಿಂಟ್ ಮೀಡಿಯಾದವರು ಕೂಡ ಅಕ್ಸೆಪ್ಟೆನ್ಸು ಆಗೋದಿಲ್ಲ. ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವು ಪತ್ರಿಕೆ ಮಾತ್ರ ನಾವು ಬೆಳಗ್ಗೆ ಎದ್ದ ತಕ್ಷಣ, ಈಗ ನಾನೊಬ್ಬ ಸಾರ್ವಜನಿಕ ಬದುಕಿನಲ್ಲಿರೋನು, ನಾನು ಕೆಲವು ಪತ್ರಿಕೆಗಳನ್ನ ತೆಗೆದುಕೊಂಡು ಓದ್ತೇನೆ. ಪ್ರಯಾರಿಟಿ
ಈ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ಅಂದ್ರೆ ಅದು ಸರಿ ಇದೆ ರೀ ಅನ್ನುವಂಥದ್ದು ಬಂದ್ಬಿಡುತ್ತೆ. ನನಗೆ ಈಗ ನಾವು ನಮ್ಮ ಡೆಲ್ಲಿ ಲೀಡರ್ಸ್ ಯಾವ ಪತ್ರಿಕೆ ಓದ್ತಾರೆ, ಆ ಪತ್ರಿಕೆಯಲ್ಲೇ ನಮ್ದು ಬಂದ್ರೆ ಅವ್ರು ಓದಿರ್ತಾರೆ ಅನ್ಕೋಬಹುದು ಅಂತ. ಇದೆಲ್ಲ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತೇವೆ. ಹಾಗೆ ಅದೇ ರೀತಿ ಸುದ್ದಿವಾಹಿನಿಯಲ್ಲಿ ಕೂಡ ನೀವು ಏನು ಬಿತ್ತರಿಸ್ತೀರಿ ಅದು ನೈಜ ಸ್ಥಿತಿಯಲ್ಲಿ ಇರಬೇಕು. ಇಟ್ ಶುಡ್ ಬಿ ಎ ಟ್ರೂತ್ಫುಲ್ ಒನ್. ಆಗ ಮಾತ್ರ ಜನ ನಿಮಗೆ ಮನ್ನಣೆಯನ್ನ ಕೊಡ್ತಾರೆ. ಅದಕ್ಕೋಸ್ಕರ ಆ ದೃಷ್ಟಿಯಲ್ಲಿ ಗ್ಯಾರಂಟಿ ಯಶಸ್ಸಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನನ್ನ ವೈಯಕ್ತಿಕವಾದಂಥ ಒಂದು ಅಸೆಸ್ಮೆಂಟ್ ಅದು ಗಳಿಸಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ನನಗೆ ನೀವೆಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಯುವಕರಾಗಿ ಇದೊಂದು ಸವಾಲನ್ನ ಸ್ವೀಕಾರ ಮಾಡಿ ಪ್ರಾರಂಭ ಮಾಡಿದ್ರಲ್ಲ, ಅದು ಬಹಳ ಇಷ್ಟ ನನಗೆ. ಯಾಕೆಂದ್ರೆ ನನ್ಗೆ ಗೊತ್ತು ಶಿವಸ್ವಾಮಿ ಹಿನ್ನೆಲೆ ಗೊತ್ತು, ಶಿವಸ್ವಾಮಿ ಏನು ಅಂತಾನು ಗೊತ್ತು ನನಗೆ. ಆ ಹಿನ್ನೆಲೆಯಿಂದ ಬಂದು ನಾನು ಒಂದು ಇಂಥದ್ದೊಂದು ಸವಾಲಿಗೆ ಕೈ ಹಾಕ್ತೀನಿ ಅನ್ನೋದಿದೆಯಲ್ಲ, ಬಹಳ ಧೈರ್ಯ ಬೇಕು ಅಲ್ವಾ? ಮಾಡಿಬಿಟ್ಟಿದ್ಯಾ. ಅದರಿಂದ ವಿಶೇಷವಾದ ಅಭಿನಂದನೆಗಳು. ತಾವೆಲ್ಲರೂ ಕೂಡ ಆ ಕೆಲಸದಲ್ಲಿ ಯಶಸ್ಸಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಶುಭವಾಗ್ಲಿ. ಇನ್ನೂ 1 ವರ್ಷ ಅಲ್ಲ, ಶಾಶ್ವತವಾಗಿ ಈ ಗ್ಯಾರಂಟಿ ಸುದ್ದಿವಾಹಿನಿ ಕರ್ನಾಟಕದಲ್ಲಿ ಉಳಿಲಿ ಮತ್ತು ಜನಸೇವೆಯನ್ನ ಮಾಡತಕ್ಕಂಥದ್ದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಏಪ್ರಿಲ್ 4, 24ರಲ್ಲಿ ಲಾಂಚ್ ಮಾಡಿದೆ. ಆ ಲಾಂಛನವನ್ನ ಲಾಂಚ್ ಮಾಡಿದೆ. ನನಗೂ ಒಂದು ಸ್ವಲ್ಪ ಇಲ್ಲ ಆಗುತ್ತೆ, ಪ್ರಯತ್ನ ಮಾಡಬೇಕಲ್ಲ, ಕಷ್ಟ ಇದೆ ಅನ್ನೋ ಮನಸ್ಸಿರ್ತಾ ಇತ್ತು. ಆದರೆ ಇವತ್ತು ಅದನ್ನ ಸಾಧನೆ ಮಾಡಿ ತೋರಿಸಿದ್ದೀರಾ. ಇದಕ್ಕೆಲ್ಲ ಒಂದು 4-5 ವರ್ಷ ಬೇಕು. ಆದರೆ ನೀವು 1 ವರ್ಷದಲ್ಲೇ ಇಡೀ ರಾಜ್ಯದಲ್ಲಿ ಪಾಪ್ಯುಲರೈಸ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಹೇಬ್ರ ಹೇಳಿದ್ರಿ, ಇವಾಗ ಮಾಧ್ಯಮ ಪ್ರಜಾಪ್ರಭುತ್ವದ ನಾಟ್ಯ ಒಂದು ಅಂಗ. ತಾವ ಕೆಲಸ ಹೆಂಗಿರ್ಬೇಕಪ್ಪ ಅಂತಂದ್ರ ಜನರ ಪರವಾಗಿರ್ಬೇಕು, ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯ ಪರವಾಗಿರ್ಬೇಕು ಅಂತ ಹೇಳಿ ಸಾಹೇಬ್ರು ಹೇಳಿದ್ರು. ನಾನು ಕೂಡ ಅದನ್ನ ಹೇಳಕ ಬಯಸ್ತೀನಿ. ಯಾಕಂದ್ರೆ ತಾವು ನನಗೂ ಗೊತ್ತು, ನನ್ನ ಮನೆಯಲ್ಲೂ ಟಿವಿ ಐತಿ, ನಾ ಗ್ಯಾರಂಟಿ ನ್ಯೂಸ್ ಬರ್ತೈತಿ, ನಾವು ನೋಡ್ತೀವಿ. ಒಂದು ಒಳ್ಳೆ ಶೋಷಿತರ ಪರವಾಗಿರ್ಬೋದು, ಬಡವರ ಪರವಾಗಿರ್ಬೋದು ತಾವ ಒಂದು ಕೆಲಸ ಮಾಡಾತೀರಿ. ದಯವಿಟ್ಟು ಈ ಕೆಲಸ ಹಿಂಗೆ ಮುಂದುವರಿಲಿ ಅಂತ ಕೇಳ್ಕೊಂಡು ತಮಗ ಶುಭಾಶಯಗಳನ್ನು ತಿಳಿಸಿ ನಾನೊಂದು 2 ಮಾತು ಮುಗಿಸ್ಕೊಂಡು